ಈ ವಾರ ಬಿಗ್ ಬಾಸ್ ಎಲಿಮಿನೇಷನ್ ಗೆ ಹೊಸ ಟ್ವಿಸ್ಟ್ ಅನ್ನ ಹೊರ ಹಾಕ್ತಿದೆ. ಆ ಇಬ್ರು ಹೊರಗ್ ಬರ್ತಾರೆ, ಬಟ್ ಅವ್ರು ಕೊಟ್ಟಂತ ಕಾರಣಗಳು ಏನು ಗೊತ್ತಾ? ಈ ವಾರದ ಟಾಸ್ಕ್ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ವಿಲನ್ ಆಟ ಜೋರಾಗಿ ನಡೀತಾ ಇದೆ. ಅಂಡ್ ಅದರಲ್ಲಿ ಮನೆ ಮಂದಿಗೆ ಬಿಗ್ ಬಾಸ್ ಹೊಸ ಟಾಸ್ಕ್ ಮತ್ತೆ ಸೀಕ್ರೆಟ್ ಟಾಸ್ಕ್ ಅನ್ನ ಕೊಟ್ಟು ಆ ಒಂದು ಸ್ಪರ್ಧಿಗಳ ತಾಳ್ಮೆ ಸಹನೆ ಅದನ್ನ ಪರೀಕ್ಷೆ ಮಾಡ್ತಿದೆ. ಸೊ ನೋಡಿದ್ವಿ ಗಿಲ್ಲಿಗ್ ಕೊಟ್ಟಂತ ಟಾಸ್ಕ್ ಇಂದ ಕಾವ್ಯ ಹತ್ತಿದ್ದು. ಸೊ ಈ ವಾರದಲ್ಲಿ ಎಲಿಮಿನೇಷನ್ ಇರುತ್ತೆ ಅಥವಾ ಇಲ್ಲೋ, ಇದಕ್ಕೆ ಆಲ್ರೆಡಿ ಕಾವ್ಯ ಅವರು ಗಿಲ್ಲಿ ಅವರನ್ನ ನಾಮಿನೇಷನ್ ಮಾಡಿದ್ದು. ಸೊ ಈ ವಾರದಲ್ಲಿ ಎಲಿಮಿನೇಟ್ ಇದೆಯಾ ಇಲ್ವಾ, ಇದಕ್ಕೆ ಉತ್ತರ ನಿಮ್ಗೆ ಮುಂದೆ ಸಿಗುತ್ತೆ. ಫಸ್ಟ್ ಆಫ್ ಆಲ್ ಈ ಒಂದು ವಾರದಲ್ಲಿ ಕಾವ್ಯ ಗಿಲ್ಲಿನ ನಾಮಿನೇಟ್ ಮಾಡಿದ್ದಾರೆ, ಆದ್ರೆ ಈ ವಾರ ವೋಟಿಂಗ್ ಲೈನ್ಸ್ ಓಪನ್ ಆಗಿಲ್ಲ. ಸೊ ಹಾಗಾಗಿ ಈ ವಾರ ಎಲಿಮಿನೇಟ್ ಇಲ್ಲ ಅಂತ ಚರ್ಚೆ ನಡೀತಾ ಇದೆ. ಇನ್ನ ಅತಿಥಿಯಾಗಿ ಬಂದಿರುವಂತಹ ಚೈತ್ರ ಮತ್ತೆ ರಜತ್ ಅವರು ಈ ವಾರದಲ್ಲಿ ಹೊರಗೆ ಹೋಗ್ಬೋದು ಅಂತ ಒಂದು ಚರ್ಚೆ ನಡೀತಾ ಇದೆ. ಒಂದಂತೂ ಕನ್ಫರ್ಮ್, ಈ ವಾರದಲ್ಲಿ ಎಲಿಮಿನೇಟ್ ನಡೀದೇ ಇದ್ರೆ ಮುಂದಿನ ವಾರ 2 ಎಲಿಮಿನೇಟ್ ಆಗುತ್ತೆ. 2 ಸ್ಪರ್ಧಿಗಳು ಒಮ್ಮೆಲೇ ಹೋಗ್ಬೇಕು. ಸೊ ಇದೊಂದು ಸರ್ಪ್ರೈಸ್ ಆಗಿರುತ್ತೆ. ಬಟ್ ಇದಕ್ಕಿಂತ ಮುಂಚೆ ಈ ತರ ಡಬಲ್ ಎಲಿಮಿನೇಟ್ ಬಹಳ ಸಲ ಆಗಿದೆ, ಇದೊಂದು ಹೊಸದೇನ ಅಲ್ಲ. ಇನ್ನ ವಿಲನ್ ವಿಚಾರಕ್ಕೆ ಬಂದ್ರೆ, ವಿಲನ್ ಏನ್ ಹೇಳ್ತಾರೋ ಅದನ್ನ ಅವ್ರು ಪಾಲನೆ ಮಾಡ್ಬೇಕು. ಕಾವ್ಯ ಅವರು ಕೂದಲಿಗೆ ಬಣ್ಣ ಹಚ್ಕೊಂಡಿದ್ದು, ಮಾಳು ಅವರು ಕಟ್ಟಿಂಗ್ ಮಾಡಿಸ್ಕೊಂಡಿದ್ದು, ರಜತ್ ಬಿಗ್ ಬಾಸ್ ಟಾಟಾ ಹಾಕಿಸ್ಕೊಂಡಿದ್ದು. ಯಾಕೆ ಅಂದ್ರೆ ಕ್ಯಾಪ್ಟನ್ಸಿ ಆಗೋ ವಿಚಾರದಲ್ಲಿ ರಜತ್ ಮತ್ತೆ ಅಶ್ವಿನಿ ಅವ್ರ ನಡುವೆ ಪೈಪೋಟಿ ನಡೀತಾ ಇದೆ. ಅದೇ ಕಾರಣಕ್ಕೆ ರಜತ್ ಅವರು ಟ್ಯಾಟೋ ಹಾಕಿಸ್ಕೊಂಡಿದ್ದು. ಆದ್ರೆ ಬಿಗ್ ಬಾಸ್ ಟ್ವಿಸ್ಟ್ ಕೊಡ್ತು, ವಾರದ ಕ್ಯಾಪ್ಟನ್ ರಾಶಿಕಾ ಅವರು ಆಗಿದ್ದಾರೆ. ಸೊ 2 ಪ್ರಶ್ನೆನ ನಿಮ್ಮಿಂದ ನಾನು ಕೇಳಬೇಕಾಗಿದೆ. ಒಂದು, ಈ ವಾರ ಎಲಿಮಿನೇಟ್ ಪ್ರಕ್ರಿಯೆ ಆಗದೆ ಇದ್ರೆ ಮುಂದಿನ ವಾರ ಡಬಲ್ ಎಲಿಮಿನೇಟ್ ಆಗುತ್ತೆ. ಸೊ ನಿಮಗೆ ಅನ್ಸೋ ಪ್ರಕಾರ ಎಲಿಮಿನೇಟ್ ಯಾರು ಆಗ್ಬೋದು ನೆಕ್ಸ್ಟ್ ವಾರ? ಆದ್ರೆ ಈ ವಾರದಲ್ಲಿ ಆಗೋ ಚಾನ್ಸ್ ಏನು ಕಾಣ್ತಾ ಇಲ್ಲ. ಸೊ ಅದಕ್ಕೆ ನಿಮ್ಮ ಒಪಿನಿಯನ್ ಏನಿದೆ, ಯಾರು ಎಲಿಮಿನೇಟ್ ಆಗ್ಬೋದು? ಸೊ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಇನ್ನೊಂದು, ರಾಶಿಕಾ ಅವರು ಕ್ಯಾಪ್ಟನ್ ಆಗಿರೋ ವಿಚಾರ, ಇದ್ರ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅದನ್ನು ಕೂಡ ಕಮೆಂಟ್ ಅಲ್ಲಿ ತಿಳಿಸಿ. ನನ್ನ ಮುಂದಿನ ವಿಡಿಯೋದಲ್ಲಿ ನಾನು ವಾರದ ಎಲಿಮಿನೇಟ್ ಯಾರು ಆಗ್ಬೋದು ಅಂತ ನಾನು ಕೂಡ ಒಂದು ವಿಡಿಯೋ ಮಾಡಿ. ಸೊ ನೀವು ಏನಾದ್ರು ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರೋತ್ಸಾಹಿಸಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.